ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಕ್ವಿಕ್ಕಾಗಿ ಒಂದು ಫ್ರೂಟ್ ಬೌಲ್ ಮಾಡೋದು ನೋಡೋಣ. ಅಕ್ಕ ಆಲ್ರೆಡಿ ಮಾಡಿದ್ದಾರೆ, ಆದರೆ ನಾನು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಓಕೆನಾ, ಎಲ್ಲ ಫ್ರೂಟ್ಸು ಸ್ವಲ್ಪ ಸ್ವಲ್ಪ ಇರೋದನ್ನ ಇದರಲ್ಲಿ ಫಸ್ಟು ಆ್ಯಪಲು, ಡೇಟ್ಸು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕಬೇಡಿ, ಹನಿ ಹಾಕಿದ್ರೇ ಸ್ವೀಟ್ ಇರುತ್ತೆ. ಮತ್ತು 1 ಸ್ಪೂನ್ ಮಾತ್ರ ಹನಿ ಹಾಕ್ಕೊಂಡಿದ್ದೀನಿ. ಒಂಚೂರು ಸ್ವಲ್ಪ 1 ಸ್ಪೂನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಯಿತಾ. ಸಕ್ಕರೆ ಹಾಕ್ಕೋಬಾರ್ದು, ಸಕ್ಕರೆ ಹಾಕಿದ್ರೆ ಏನು ನಮ್ಗೆ ಪ್ರಯೋಜನ ಇಲ್ಲ, ಫ್ರೂಟ್ ಬೌಲ್ ತಿಂದು ವೇಸ್ಟು. ಹಾಲು ಕಾಯಿಸ್ಕೋಬೇಕು. ಹಾಲು ಬೇಕಿದ್ರೆ ನೀವು ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಳಿ, ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಕ್ರೀಮ್ ಬರುತ್ತೆ, ಆಯಿತಾ. ಇದ್ರೊಳಗೆ ಹಾಕ್ಕೊಳ್ಳೋದಕ್ಕೆ ಒಂದು ಕ್ರೀಮ್ ಬರುತ್ತೆ. ಆ ಕ್ರೀಮು ಇಲ್ಲಿ ಬೇರೆ ಥರ ನೇಮ್ ಇದೆ, ಅಲ್ಲಿ ಇಂಡಿಯಾನಲ್ಲಿ ಏನೇನು ನೇಮ್ ಇದೆಯೋ ಫ್ರೂಟ್ ಬೌಲಲ್ಲಿ ಹಾಕ್ಕೊಳ್ಳೋ ಕ್ರೀಮ್ ಅಂತ ಕೇಳಿ ಕೊಡ್ತಾರೆ. ಸೊ ಅದು ಹಾಕಿದ್ರೂ ಓಕೆನೇ, ಇಲ್ಲ ಹಾಲೇನೆ ನೀವು ಚೆನ್ನಾಗಿ ಗಟ್ಟಿಯಾಗಿ ಕಾಯಿಸಿ ಹಾಕಿದ್ರೇ ಓಕೆನಾ, ಚೆನ್ನಾಗಿರುತ್ತೆ. ಸೊ ಡೇಟ್ಸು, ಆ್ಯಪಲ್ಲು ಮತ್ತು ಸಬ್ಜಾ ಸೀಡ್ಸು ನೆನೆಸಿಟ್ಟಿದ್ದೀನಿ, ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಮತ್ತು ಪ್ಯಾರ್ಲೆಕಾಯಿ ಅಂತ ಬರುತ್ತಲ್ಲ ಅದು, ಮತ್ತು ಬಾಳೆಹಣ್ಣು. ಓಕೆನಾ, ಇಷ್ಟು ಹಣ್ಣು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸೂಪರ್ವಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು, ಒಂದು ಹಾಫ್ ಸ್ಪೂನಷ್ಟು. ಆಮೇಲೆ ದೊಡ್ಡ ಚಮಚದಿಂದ ಹಾಕಬೇಡಿ, ಚಿಕ್ಕ ಚಮಚದಿಂದ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಮೇಲೆ ಡೇಟ್ಸ್ ಮತ್ತು ಡೆಕೋರೇಟ್ ಮಾಡಿದ್ದೀನಿ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೋಡಿ, ಸಬ್ಜಾ ಸೀಡ್ಸು ಹಿಂಗೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡಿ, ಆಯಿತಾ. ಒಂದು 15-20 ಮಿನಿಟ್ಸು ನೀವು ಫ್ರಿಜ್ಜಲ್ಲಾದರೂ ಇಟ್ಟರೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ನೀವು ತಿನ್ನಬೇಕು. ಹೀಗೆ ತಿಂದರೆ ಸ್ವಲ್ಪ ನೀರು ಥರ ಇರುತ್ತೆ, ಹಾಲಿನ ಮಿಕ್ಸ್ ಆಗಿಲ್ವಲ್ಲ ಅದಕ್ಕೆ. ಸೊ ಇದು ಸಬ್ಜಾ ಸೀಡ್ ಅದರೊಳಗೆಲ್ಲ ಹೀರ್ಕೊಳ್ಳುತ್ತಲ್ಲ, ಆವಾಗ ಚೆನ್ನಾಗಿ ಅದು ತಿಕ್ಕಾಗಿರೋ ಗ್ರೇವಿ ಥರ ಬರುತ್ತೆ. ಸೂಪರಾಗಿರುತ್ತೆ ನಿಜವಾಗ್ಲೂ. ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನಂಗೆ ಹೇಳಿ ಹೇಗಿತ್ತು ಟೇಸ್ಟು ಅಂತ. ಕ್ರೀಮು ಮತ್ತು ಹೇಳ್ತಾ ಇದ್ದೀನಿ, ಫ್ರೂಟ್ ಸಲಾಡ್ ಮಾಡೋ ಕ್ರೀಮು, ಹಾಲು, ಹನಿ, ಆ್ಯಪಲು, ಯಾವ್ದು ಹಣ್ಣು ನಿಮ್ಗೆ ಇಷ್ಟ ಇದೆಯೋ ಎಲ್ಲ ಹಣ್ಣು ಹಾಕ್ಕೊಳ್ಳಿ. ಆಮೇಲೆ ಸಬ್ಜಾ ಸೀಡ್ಸ್ ಮರಿಬೇಡಿ, ಡೇಟ್ಸ್ ಮರಿಬೇಡಿ. ಹಾಕ್ಕೊತೀನಿ, ಸೂಪರ್ವಾಗಿರುತ್ತೆ. ಇದಕ್ಕಿಂತ ಡೆಸರ್ಟ್ ಯಾವುದೂ ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಫ್ರೆಂಡ್ಸ್, ಸಜೆಸ್ಟ್ ಮಾಡಿ ಕಮೆಂಟಲ್ಲಿ ಯಾವ ಥರ ವೀಡಿಯೋಸ್ ಹಾಕಲಿ, ಜಾಬ್ಸ್ ಬಗ್ಗೆನಾ ಅಥವಾ ಕುಕ್ಕಿಂಗ್ ಬಗ್ಗೆನಾ ಅಥವಾ ದುಬೈನ ಎಕ್ಸ್ಪ್ಲೋರ್ ಮಾಡೋದ್ರ ಬಗ್ಗೆನಾ ಅಂತ. ನಿಮ್ಗೇನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ನಾನು ನನ್ನ ಅನಿಸಿಕೆನ ಹಂಚ್ಕೊತೀನಿ. ಬಾಯ್. ನಾನು ಇವಾಗ ತಿಂದ್ಬಿಟ್ಟು ಬರ್ತೀನಿ. ಟೇಕ್ ಕೇರ್.